ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕೇರಳದ ಸ್ಪೆಷಲ್ ರೆಸಿಪಿಯಾದ ಪಳಂಬೊರಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ ಇದಕ್ಕೆ ಬೇಕಾದ ಹಿಟ್ಟನ್ನು ತಯಾರಿಸ್ತಾ ಇದ್ದೇನೆ. 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿಕೊಂಡು ಇದಕ್ಕೆ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ. 6 ರಿಂದ 7 ಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕಿಕೊಳ್ಬೇಕು. 1 ಟೀ ಸ್ಪೂನಷ್ಟು ಅರಶಿನ ಹಾಗೆ 1 ಟೀ ಸ್ಪೂನಷ್ಟು ಖಾರದ ಹುಡಿಯನ್ನು ಕೂಡ ಹಾಕಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಕಿದ್ರೆ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಹುಡಿಯನ್ನು ಕೂಡ ಹಾಕಿಕೊಳ್ಳಬಹುದು. ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ಜಾಸ್ತಿ ನೀರಾಗಬಾರ್ದು, ಮಾಮೂಲಿ ಪಕೋಡಕ್ಕೆ ಮಾಡುವ ಹಿಟ್ಟಿನ ಹದ ಇದ್ದರೆ ಸಾಕು. ಇನ್ನಿದನ್ನು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಮಿನಿಮಮ್ 1 ಗಂಟೆ ಆದರೂ ಇದನ್ನು ಹಾಗೆ ಇಡಬೇಕು. ಈ ರೀತಿ ಅಟ್ಲೀಸ್ಟ್ 1 ಗಂಟೆ ಆದರೂ ಹುಳಿ ಬರಲಿಕ್ಕೆ ಇಟ್ಟರೆ ಪಳಂಬುರಿ ತುಂಬ ಒಳ್ಳೆಯದಾಗಿ ಬರ್ತದೆ. ಈ ಹಿಟ್ಟು ಹುಳಿ ಬಂದಷ್ಟು ಪಳಂಬುರಿ ರುಚಿಯಾಗ್ತದೆ. ಈಗ ಪಳಂಬುರಿಯ ಹಿಟ್ಟನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಪಳಂಬುರಿಗೆ ಬೇಕಾದ ನೇಂದ್ರ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿದ್ರೆ ಒಳ್ಳೆಯದು. ಈ ರೀತಿ ಸ್ವಲ್ಪ ಸಿಪ್ಪೆ ಕಪ್ಪಾಗಿದ್ರೆ ಇನ್ನೂ ಒಳ್ಳೆಯದು. ಇನ್ನು ಇದಕ್ಕೆ ಬೇಕಾದ ನೇಂದ್ರ ಬಾಳೆಹಣ್ಣನ್ನು ಈ ರೀತಿ ಉದ್ದ ಉದ್ದ ಸ್ಲೈಸ್ ಮಾಡಿಕೊಳ್ಬೇಕು. ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಆಯ್ತು. ತುಂಬಾ ಉದ್ದ ಇದ್ರೆ ಬೇಕಿದ್ರೆ ನಡುವಲ್ಲಿ ಕಟ್ ಮಾಡಿಕೊಂಡ್ರೆ ಆಯ್ತು. ಇನ್ನು ಈ ಸ್ಲೈಸಸ್ಗಳನ್ನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಕಾಯಿಸಿದ್ರೆ ಆಯ್ತು. ಎಣ್ಣೆ ಒಳ್ಳೆ ಬಿಸಿಯಾದಾಗ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ಪೂರ್ತಿ ಬಿಸಿಯಾಗದಿದ್ರೆ ಇದು ಚೆನ್ನಾಗಿ ಎಣ್ಣೆಯನ್ನು ಹೀರಿಕೊಳ್ತದೆ. ಆದ ಕಾರಣ ಎಣ್ಣೆ ತುಂಬ ಬಿಸಿಯಾದ ಮೇಲೆ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಈ ರೀತಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಇದು ಗೋಲ್ಡನ್ ಬ್ರೌನ್ ಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಆದಷ್ಟು ಮೀಡಿಯಂ ಅಥವಾ ಹೈ ಫ್ಲೇಮ್ ಅಲ್ಲೇ ಫ್ರೈ ಮಾಡಿಕೊಳ್ಬೇಕು. ಹಾಗೆ ಮಾಡಿದ್ರೆ ಎಣ್ಣೆಯನ್ನು ಹೀರಿಕೊಳ್ಳುವುದಿಲ್ಲ. ಈ ರೀತಿ ಹೊಂಬಣ್ಣ ಬಂದಾಗ ಇದನ್ನು ಎಣ್ಣೆಯಿಂದ ತೆಗಿಬಹುದು. ಅಲ್ಲಿಗೆ ಬಿಸಿ ಬಿಸಿಯಾದ ಪಳಂಬೊರಿ ರೆಡಿ ಆಯಿತು. ಸಂಜೆಯ ಕಾಫಿಯೊಟ್ಟಿಗೆ ಸವಿಯಲು ಬಿಸಿ ಬಿಸಿ ಪಳಂಬೊರಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.